ವಾಣಿಜ್ಯ ನಗರಿ ಮುಂಬೈ. ಇಲ್ಲೆಲ್ಲರೂ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡು ಬಂದಿರ್ತಾರೆ. ಆದರೆ ದೊಡ್ಡ ದೊಡ್ಡ ಸ್ಟಾರ್ಗಳೇ ಆಗ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ಮೆನ್ಗಳೇ ಆಗ್ತಾರೆ. ಇದ್ಯಾವುದೂ ಆಗಿಲ್ಲ ಅಂತಂದರೆ ಮಾಫಿಯಾ ದಂಧೆಗೆ ಎಳೆದ್ಬಿಡ್ತಾರೆ. ಛೋಟಾ ಮುಂಬೈ ಅನ್ನಿಸ್ಕೊಂಡು ವಾಣಿಜ್ಯ ನಗರಿ ಹುಬ್ಬಳ್ಳಿ, ಇಲ್ಲಿಯೂ ಕೂಡ ಗುಂಡಾಗರ್ದಿ, ಪಿಕ್ ಪಾಕೆಟ್, ಕೊಲೆ, ಸುಲಿಗೆ ಎಲ್ಲವೂ ನಡೆಯುತ್ತವೆ. ಡ್ರಗ್ಸ್, ಗಾಂಜಾ, ಅಫೀಮು ಎಲ್ಲ ಥರದ್ದು ಇಲ್ಲಿ ನಡೆಯುತ್ತೆ. ಇದನ್ನು ತಡೆಯೋಕ್ಕೆ ಯಾರಿಂದನೂ ಆಗ್ತಾಯಿಲ್ಲ. ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಲಿಂಕ್ ಇರುತ್ತೆ ಅಷ್ಟೇ. ಅದರಲ್ಲಿ ಒಂದು ಸ್ಲಮ್ ಇದೆ. ಆ ಸ್ಲಮ್ಮಲ್ಲಿ ಒಬ್ಬ ಒಳ್ಳೆ ಹುಡುಗ ಇರ್ತಾನೆ. ಅವನು ಕಾಲೇಜು ಮನೆ ಅಂತ ಹೋಗ್ತಿರ್ತಾನೆ. ಅವನು ಯಾರು ಗೊತ್ತಾ? ಅವನ ಹೆಸರೇ ಮಾದೇಶ. ದಾವೂದ್ ಬಾಯ್, ಇವ್ ನನ್ನ ಫ್ರೆಂಡು. ಯಾವ ಕೆಲಸ ಕೊಟ್ಟರು ಮಾಡ್ತಾನೆ. ದಾವೂದ್ ಬಾಯ್, ಇವನು ತುಂಬ ನಂಬಿಕೆಸ್ತ. ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದೀನಿ. ಕೆಲಸ ಸಿಗುತ್ತೆ, ಆದ್ರೆ ಒಂದ್ಸರಿ ಬಂದ್ರೆ ಮುಗೀತು. ಒಂದು ನಮ್ಮ ಹತ್ರನೇ ಇರಬೇಕು. ಇಲ್ಲ ಕೆಲಸ ಬಿಡ್ತೀನಂತಂದರೆ ಆ ದೇವ್ರ ಹತ್ರ ಇರಬೇಕು. ಅರ್ಥ ಆಯ್ತಾ? ಯಾಕಾದರೂ ಮಾಡಿ ಒಂದು ಸಣ್ಣ ಕೆಲಸ ಕೊಟ್ಬಿಡಿ ಬಾಯ್. ಏಯ್, ನಿನ್ನ ಹೆಸರೇನಾ? ದಾವೂದ್ ಬಾಯ್, ಮಾದೇಶ್. ಇವ್ರನ್ನ ನೋಡಿದ್ರೆ ಅನ್ಸುತ್ತೆ ನಮ್ಮ ಕೆಲಸನ ಕರೆಕ್ಟಾಗಿ ಮಾಡ್ತಾನೆ ಅಂತ.
ಕೊಟ್ಟ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು. ಈ ದಂಧೆಯಲ್ಲಿ ನಿಯತ್ತಾಗಿರಬೇಕು. ಲೋ ಮಾದ, ಇವತ್ತು ಅನ್ನ ಫುಲ್ ಖುಷ್ ಕಣೋ. ಏನೋ ತಲೆನಿಂದು ಅಲ್ವೇನೋ? ಸರಿಯಾಗಿ ಹೇಳ್ತಿ ಕಣೋ. ಅವನ ಮುಖ ಲಕ್ಷಣ ತುಂಬ ಚೆನ್ನಾಗಿದೆ. ಲೋ ಬಡ್ಡಿ ಮಕ್ಕಳ, ಅವ್ರದ್ದು ಏನಂತಾನೆ ನಂಗೆ ತಿಳಿತಿಲ್ಲ. ಏನೇ ಹೇಳ್ರು, ಒಂದೇ ದಿನದಲ್ಲಿ ಗಾಂಜಾನ 1,00,000 ರೂಪಾಯಿದು ಮಾರಿದಾನಂದ್ರೆ ಮೆಚ್ಚಿದೆ ಕಣ, ನಾನು ಮೆಚ್ಚಿದೆ. ಯಾವ MBA ಸ್ಟೂಡೆಂಟ್ಗೂ ಈ ಕೆಪಾಸಿಟಿ ಇಲ್ಲ ಕಣ್ರು. ಬಾಯ್, ಕೆಂಪನ್ ಫೋನು. ಅಣ್ಣ, ಮಹಾದೇಶನ್ಗೆ ಪೊಲೀಸ್ನವ್ರು ಬಂದಿದ್ದಾರಣ್ಣ. ಹೌದಾ? ಅವನನ್ನ ಎತ್ತು ಬಿಡ್ರು. ಆಯ್ತಣ್ಣ.
ಇವತ್ತು ಹೇಗಾದ್ರೂ ಮಾಡಿ ನಮ್ಮ ಟ್ರಕ್ ಮುಂಬೈಗೆ ಮುಟ್ಲೇಬೇಕು ಭಾಯ್ಜಾನ್. ಮಧ್ಯೆ ಎಲ್ಲಾದ್ರೂ ಹಿಡಿದ್ರೆ ಅವ್ರನ್ನ ಎತ್ತಾಕ್ಬಿಡ್ತೀನಿ. ಅದು ಈ ಬೈಜಾನ್ ಟ್ರಕ್ ಹಿಡಿತಾರ. ಬೈಜಾನ್ ಇವತ್ತು ಹೇಗಾದ್ರೂ ಮಾಡಿ ಮುಂಬೈಗೆ ಟ್ರಕ್ ತಲುಪಿಸ್ತೀನಿ. ಏನಾದ್ರೂ ಮಾಡು, ಯಾರಿಗೆ ಬೇಕಾದ್ರೆ ಎತ್ತಾಕೋ, ಆದ್ರೆ ನನ್ನ ಟ್ರಕ್ಗಳು ಮಾತ್ರ ಮುಂಬೈಗೆ ತಲುಪಲೇಬೇಕು. ಇಲ್ಲ ಅಂತಂದ್ರೆ ನಾನಿನ್ನ ದುಬೈಗೆ ತಲುಪಿಸ್ಬೇಕಾಗತ್ತೆ. ನನ್ನ ಟ್ರಕ್ ಮುಂಬೈಗೆ ತಲುಪಿಲ್ಲ, ಅದಕ್ಕೆ ಕಾರಣ ನೀವುಗಳೇ. ನನ್ನ ಗಾಂಜಾನ ಪೊಲೀಸ್ನವ್ರಿಗೆ ಹಿಡಿದು ಕೊಟ್ಟಿದ್ದು ನೀವುಗಳೇ. 25 ಕೋಟಿನ ಲಾಸ್ ಮಾಡಿದ್ದೀರಾ. ನೋಡ್ರಪ್ಪ, ನಾನು ನಿನ್ನೆ ತಾನೇ ದುಬೈದಿಂದ ಹುಬ್ಳಿಗೆ ಬಂದಿರೋದು. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಅಣ್ಣ, ನಮ್ಮಂದ್ರೊಳಗೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಣ್ಣ. ನಮ್ಮೊಳಗೆ ಯಾರೋ ಬದ್ನಿಗುಟ್ಟ ಇರ್ತಿದ್ದಾರೆ. ಅಣ್ಣ, ಇವ್ರನ್ನ ನೋಡ್ತಾ ಇದ್ರೆ ಸಮಥಿಂಗ್ ಏನೋ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ ಕಣ್ರು. ಅಣ್ಣ, ನಾವಿಲ್ಲಿಂದ ಕಳಿಸ್ಕೊಂಡ್ರೆ ಒಳ್ಳೇದನ್ನಿಸ್ತದೆ. ನಮಗೂ ಏನೋ ನಮ್ಮಲ್ಲಿ ಮಿಸ್ಟರ್ನಿಂಗ್ ಆಗಿದೆ ಅನಿಸುತ್ತೆ. ಇವ್ನಾರೋ ಅವನಿಗೆ ಗೊತ್ತು. ಇವ್ ನಮ್ಮ ದೇಶನ ಅಲ್ವಾ? ವೆಲ್ಕಮ್ ಟು ಮೈ ಅಡ್ಡ. ನಾನೇ ಮಾದೇಶ. ಯಾಕೆ ನಿಮಗೆಲ್ಲ ಶಾಕ್ ಆಗಿರ್ಬೇಕಲ್ಲ? ಶಾಕ್ ಆಗದೆ ಬಿಡುತ್ತಾ? ಓಯ್, ನಿನ್ನ ಪೊಲೀಸ್ನವ್ರು ಹಿಡಿದಿಲ್ವಾ? ಪೊಲೀಸ್ನವರು ಹ್ಯಾಕ್ ಬಿಟ್ರು ಅಂತ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ? ಆ ಪೊಲೀಸನ್ಗೆ ಆಲ್ರೆಡಿ ನಾನು ದೇವ್ರ ಹತ್ರ ಕಳಿಸ್ಬಿಟ್ಟಿದ್ದೀನಿ. ಈ ದಂಧೆಲಿ ನಿಯತ್ತಾಗಿರಬೇಕು. ಹೇ, ನಾನು ನಿಯತ್ತೆ ಕಣ್ರೋ, ನಿಯತ್ತಾಗೇ ಇದ್ದೆ. ನನ್ನ ಪಾಡಿಗೆ ನಾನು ಕಾಲೇಜು ಮನೆ ಅಂತ ಹೋಗ್ತಾ ಇದ್ದೆ. ಕಾಲೇಜ್ನಲ್ಲಿ ಡ್ರಗ್ಸ್ ಮಾಫಿಯಾನ ಸ್ಟಾರ್ಟ್ ಮಾಡಿ ನನ್ನ ಕಾಲೇಜಿಂದ ಹೊರಗಡೆ ಹಾಕ್ಸಿದ್ರಿ. ನಾನೆಲ್ಲೋದ್ರು
ಮಾಫಿಯಾ ಮಾದೇಶ ಅಂತ ಹಣೆ ಪಟ್ಟಿ ಕಟ್ಟೋ ಹಾಗೆ ಮಾಡಿದ್ದು ನೀವೇ. ಇಷ್ಟಕ್ಕೆ ಬಿಟ್ಬಿಡ್ತೀನ ಅನ್ಕೊಂಡಿದ್ದೀರಾ? ಕೊಟ್ಟ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು. ನೀವು ಹೇಳ್ದಾಗೆ ಡ್ರಗ್ಸು ಮಾರ್ತಾ ಇದ್ದೆ, ಆದರೆ ನೀನೇನು ಮಾಡಿದೆ? ಮಹಾದೇಶನ್ಗೆ ಪೊಲೀಸ್ನವ್ರು ಬಂದಿದ್ದಾರಣ. ನಿಮ್ಮ ದಾऊद ಬಾಯ್ಗೆ ಕಾಲ್ ಮಾಡಿದೆ. ದಾऊद ಬಾಯ್ ಏನು ಹೇಳ್ದ? ಅವನ್ನ ಎತ್ತಾಕ್ಬಿಡು ಅಂತಂದ. ಅವನನ್ನ ಎತ್ತು ಬಿಡ್ರು. ಆದರೆ ನಾನೇನು ಮಾಡಿದೆ ಗೊತ್ತಾ? ನಿಮ್ಮ ದಾऊद ಬಾಯ್ನ ಅದೇ ಪೊಲೀಸ್ನ ಕಳಿಸಿದ್ನಲ್ಲ ದೇವ್ರ ಹತ್ರ, ಅವನು ಅಲ್ಲೇ ಕಳಿಸ್ಬಿಟ್ಟೆ. ನಿಂದ ಅತ್ತೆ ಆಯ್ತು. हाय आवाज नीचे नहीं तो दे तू एक पीछे. हाय ಏನಂದೆ? ಈ ಮಾಫಿಯಾ ದಂಧೆ, ಅನ್ನಗಿರಿ ದಂಧೆ, ಡಾನ್ಗಿರಿ ದಂಧೆ ಅನ್ನೋದೆಲ್ಲ ಮಾಡ್ಬೇಕಂತಂದ್ರೆ ಬರೀ ಶಕ್ತಿ ಬೇಕಾಗೋದಿಲ್ಲ, ನಂತರ ಯುಕ್ತಿ ಬೇಕು. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂತಂದ್ರೆ ಇವ್ನು ಹೇಳಿದಲ್ಲ ನಿನ್ನ ಶಿಷ್ಯ, ಆ ಥರ ಕಳಿಸ್ಕೊಂಬಿಡಿ. ಹಾಗಾದರೆ ನನ್ನ ಟ್ರಕ್ ಹಿಡಿಸಿದ್ದು ನೀನೇನಾ? ಓಯ್, ನಿನ್ನ ಟ್ರಕ್ ಹಿಡಿಸ್ತವನು ನಾನಲ್ಲ, ನಿನ್ನ ಟ್ರಕ್ ಹಿಡ್ದವನು ನಾನು. ಏಯ್, ಒಂದು ನಿಮಿಷ. ಯಾಕೆ ಮತ್ತೆ ಎಲ್ಲರಿಗೂ ಶಾಕ್ ಆಯ್ತಾ? ಹೇಗಿದೆ 5000 ವಾಲ್ಟ್? ಇವನು ಯಾರು ಗೊತ್ತಾ? ನನ್ನ ಎಡಗೈ ಬಂಟ, ಮಾಫಿಯಾ ಕಿಟ್ಟೆ. ಯಾರೇಳಿ? ಕಿಟ್ಟೆ. ನಮ್ಮ ಹತ್ರ ಪವರ್ ಇದೆ, ದುಡ್ಡಿದೆ, ನಿನ್ನ ಹತ್ರ ಏನಿದೆ? ಈ ಅಕ್ಷರ ಕಲಿಲಾರ್ದವ್ರೆ ನಿಮ್ಮಂಥವ್ರು ಡಾನ್ ಆದರೆ, ನಮ್ಮಂಥ ಎಜುಕೇಟೆಡ್ ಏನಾದರೂ ಡಾನ್ ಆಗಿಬಿಟ್ರೆ ನಿಮ್ಮಂಥವ್ರಿಗೆಲ್ಲ ಪಾನ್ ಮಾಡಿ ತಿಂದ್ಬಿಡ್ತೀವಿ. ಇವನ್ನ ನೋಡ್ರು. ಒಬ್ಬನೇ ಇದೀಯಾ? ಅದು ಇವನ. ಪೊಲೀಸರು ಬಂದ್ರು ಕೂಡ. ಸರ್, ಮಾಫಿಯಾ ಮಾದೇಶ ಸರ್, ಇವನೇ ಸರ್, ಮಾಫಿಯಾ ಮಾದೇಶ. ಸರ್, ಕರ್ನಾಟಕದಲ್ಲಿ ಡ್ರಗ್ಸ್ ಸಪ್ಲೈ ಮಾಡೋನು ಮಾಫಿಯಾ ಮಾದೇಶ ಅಂದರೆ ಇವನೇ ಸರ್. ಅರೆಸ್ಟ್ ಮಾಡಿ ಸರ್ ಇವನ್ನ. ಸಾರಿ, ಇವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಇವ್ರನ್ನ ಅರೆಸ್ಟ್ ಮಾಡೋ ತಾಕತ್ತು ಯಾರಿಗೂ ಇಲ್ಲ. ಮಾಫಿಯಾ ಮಾದೇಶನ ಅರೆಸ್ಟ್ ಮಾಡ್ಬೇಕಂದ್ರೆ ದಮ್ ಬೇಕಲ್ಲೇ. ಯಾಕಂದ್ರೆ ಈಗ ನಿಮ್ದಲ್ಲ ಎಂತ ಸಾವ. ನೀವು ತಿಳಿದ ಹಾಗೆ ಇವರು IPS ಸುಕೇಶ್ ಅಲ್ಲ, ಮಾಫಿಯಾ ಸುಕೇಶ್. ನಾನೇ ಕ್ರಿಯೇಟ್ ಮಾಡಿದಂಥ ಪೊಲೀಸ್.